ಅಶೋಕ್ ರೈ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದೆಯಾ ತಮಗೆ? ಕೇಳಿಸ್ತಿದೆ ಹೇಳಿ. ಸರ್ ತಮ್ಮ ಗಮನಕ್ಕಿದೆ ಅಂತ ಅನ್ಕೊಳ್ತೀನಿ. ಕಾರಣ ಪೂಜಾ ಅನ್ನೋ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಪುಟ್ಟ ಕಂದ ಇದೆ. ಬಟ್ ಈಗ ಕೃಷ್ಣ ಜೆ ರಾವ್ ನನಗೂ ಮಗುವಿಗೂ ಸಂಬಂಧ ಇಲ್ಲ, ಮದುವೆ ಆಗಲ್ಲ ಅಂತ ತಾತ್ಸಾರ ತೋರಿಸ್ತಿದ್ದಾನೆ ಅಂತ, ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟವರು ನೀವು ಅಂತ ಹೇಳ್ತಿದ್ದಾರೆ. ಬಟ್ ಈಗ ಯಾಕೋ ನೀವು ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸುತ್ತೆ ಈ ವಿಚಾರದಲ್ಲಿ ಅಂತ. ಅಲ್ಲ ಮೇಡಮ್ ನೋಡಿ, ನಾನು ಯಾವತ್ತೂ ಸೈಲೆಂಟ್ ಆಗ್ಲಿಲ್ಲ, ಅಗ್ರೆಸಿವ್ ಆಗ್ಲಿಲ್ಲ. ಯಾವತ್ತು ಅವರು ಇಬ್ಬರು ಅವರು ಮೊದಲು ಎರಡೂ ಕುಟುಂಬದವರು ಒಳ್ಳೇದ್ರಲ್ಲೇ ಇದ್ರು. ಓಕೆ. ಆ ನಂತರ ಇವರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇವರಿಗೆ ವಿಚಾರ ಗೊತ್ತಾದಾಗ ಇವರು ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ ಇಂದ ನನಗೆ ಫೋನ್ ಮಾಡಿದ್ರು, ಇಬ್ಬರು ಕಡೆಯವರು ಫೋನ್ ಮಾಡಿದ್ರು, ಈ ತರ ಆಗ್ತದೆ. ಅದಕ್ಕೆ ನಾನು ಏನ್ ಮಾಡಿದೆ, ಇನ್ನು ಆವಾಗ್ಲೇ ಅವರು ಡಿವೈಡ್ ಆಗುವ ಪರಿಸ್ಥಿತಿಯಲ್ಲಿ ಇದ್ರು. ಇವರಿಗೆ ಬೇಸಿಕ್ ಡಾಕ್ಯುಮೆಂಟ್ ಹೇಳಿದ್ದು ನಾನೇ, ನೋಡಿ ಅಲ್ಲಿ ಸ್ಟೇಷನ್ ಅಲ್ಲಿ ಬಡಿಸ್ಕೊಡಿ, ನೀವು ಮದುವೆ ಆಗುತ್ತೆ ಅಂತ ಬಡಿಸ್ಕೊಟ್ರೆ ಮಾತ್ರ ಅವರನ್ನು ಕೇಸ್ ರಿಜಿಸ್ಟರ್ ಮಾಡಬೇಡಿ. ಅವ್ರಿಗೆ 21 ವರ್ಷ ಆಗ್ಲಿಲ್ಲ, 21 ವರ್ಷ ಆಗೋರಿಗೆ ಟೈಮ್ ಕೊಡಿ. ಅವರ ಹುಡುಗನ ತಂದೆನೂ ಹೇಳಿದ್ರು, ಸರ್ 21 ವರ್ಷ ಆಗಿಲ್ಲ, 21 ವರ್ಷ ಆದ ಕೂಡಲೇ ನಾನು ಅವರನ್ನು ಮದುವೆ ಮಾಡಿಸ್ತೀನಿ. ಓಕೆ ಫೈನ್, ಆದ್ರೆ ನೀವು ಗಲಾಟೆ ಮಾಡ್ಕೊಳ್ಬೇಡಿ, ಸ್ಟೇಷನ್ ಅಲ್ಲಿ ಬರ್ಕೊಡಿ, ಮುಚ್ಚಳಿಕೆ ಬರ್ಕೊಡಿ. ಜಾಸ್ತಿ ಮಾಡಿ ಕಂಟಿನ್ಯೂ ಮಾಡಿ ಸರ್. ಸ್ಟೇಷನ್ ಅಲ್ಲಿ ನೀವು ಮುಚ್ಚಳಿಕೆ ಬರ್ಕೊಡಿ. ಆ ಹುಡುಗಿನ ನಾನು 21 ವರ್ಷ ನನ್ನ ಮಗನಿಗೆ ಆದ ಕೂಡಲೇ ನಾನು ಮದುವೆ ಮಾಡಿಸ್ತೀನಿ ಅಂತ ನೀವು ಸ್ಟೇಷನ್ ಅಲ್ಲಿ ಮುಚ್ಚಳಿಕೆ ಬರ್ಕೊಡ್ಬೇಕು. ಹಾಗೆ ಇವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಹುಡುಗಿ ಕಡೆಯವರು ಪಾಪ ಅವರು ಹೇಳಿದ್ರು, ಆಯ್ತು ಅವನು 21 ವರ್ಷವರೆಗೆ ನಮ್ಗೇನು ಗಲಾಟೆ ಮಾಡ್ಬೇಕಂತ ಇಲ್ಲ, ಆ ಹುಡುಗ ಅವರು ಒಳ್ಳೇದಲ್ಲಿ ಇರ್ಲಿ, ನಾವು ಒಪ್ಪಿಕೊಳ್ತೇವೆ, 21 ವರ್ಷ ಆದ್ಮೇಲೆ ಮದುವೆ ಆಗಬೇಕು ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಈಗ ಅವರಿಗೆ ಇರುವಂತ ಬೇಸಿಕ್ ಡಾಕ್ಯುಮೆಂಟೇ ಅದು ನಾನ್ ಮಾಡ್ತಿದ್ದು. ಆಮೇಲೆ 21 ವರ್ಷ ಆದ ನಂತರ ಇವರು ಬೇರೆ ಬೇರೆ ಮಾತುಕತೆ ಆಯ್ತು, ಬೇರೆ ಬೇರೆ ಅವ್ರ ಮಧ್ಯೆ ಬಂದ್ರು, ಪೊಲಿಟಿಕ್ಸ್ ಅದಕ್ಕೆ ಜಾಯಿನ್ ಆಯ್ತು, ಇನ್ನೊಂದಷ್ಟು ಬೇರೆ ಬೇರೆ ಸಂಘಟನೆಗಳು ಅದರ ಮಧ್ಯೆ ಬಂದ್ರು. ಕೆಲವರೆಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ಲಿಕ್ಕೆ ಅದಕ್ಕೆ ಇದಕ್ಕೆ ಹೋಗಿ ಫೋಟೋ ತಕೊಂಡು ಒಬ್ಬೊಬ್ಬರು ಫೋಟೋದಲ್ಲಿ ಹಾಕ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ನಾನು ಆಗ್ಲೇ ಹೇಳಿದೆ, ನೋಡಿ ಇದನ್ನು ಯಾರು ಅಡ್ವರ್ಟೈಸ್ಮೆಂಟ್ ತಗೊಳ್ಬೇಕು ಹೋಗಬೇಡಿ, ಲಾಸ್ಟ್ಗೆ ಇಲ್ಲಿ ಯಾರು ಇರುವುದಿಲ್ಲ, ಅವರು ಮತ್ತೆ ಅವ್ರು ಇರುವ, ನೀವು ಅದನ್ನ ಸರಿ ಮಾಡ್ಕೊಂಡು ಮದುವೆ ಮಾಡಿ. ಮತ್ತೆ ನಾನು ಈ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದ್ರು, 21 ವರ್ಷ ಆಯ್ತು, ಈಗ ಅವ್ರು ಮದುವೆ ಆಗ್ಲಿಕ್ಕೆ ಒಪ್ಲಿಲ್ಲ, ಏನ್ ಮಾಡುದು ಅಂತ ನನಗೆ ಫೋನ್ ಮಾಡಿದ್ರು ಪಾಪ ಹುಡುಗಿ ತಾಯಿ. ನಾನು ಅವರನ್ನು ಕರೆಸಿ ಹುಡುಗನ ತಂದೆ ಮತ್ತೆ ಹುಡುಗರ ಕುಟುಂಬದ ಕರೆದು ಮಾತಾಡಿದೆ, ಹೇಗಾದ್ರೂ ಮಾಡಿ ನೋಡಿ, ಈಗ ಆಗಿದೆ, ಅವ್ರು ಒಳ್ಳೇದ್ರಲ್ಲಿ ಇರ್ಲಿ, ಒಂದು ಕುಟುಂಬ ಒಳ್ಳೇದ್ರಲ್ಲಿ ಹೆಣ್ಣು ಮಗಳಿಗೆ ಒಂದು ಜೀವನ ಕೊಡುವಂತ ಕೆಲಸವನ್ನು ಮಾಡುತ್ತ ಅವನ ಹತ್ರನು ಹೇಳಿದೆ, ಹುಡುಗನ ತಂದೆ ಹತ್ರ ಕೂಡ ಹೇಳಿದೆ. ಅವರು ಕುಟುಂಬದವರು ಒಪ್ಪದಿದ್ದು ನಾವೇನು ಗಂಟು ಅವ್ರನ್ನ ಎಳ್ಕೊಂಡು ಬಂದು ಮದುವೆ ಮಾಡ್ಲಿಕ್ಕೆ ಆಗ್ತದೆ ಮೇಡಮ್? ನೀವು ಹೇಳಿ. ಬಾಕಿ ವಿಚಾರ ಏನಿದ್ರು, ರಸ್ತೆ ಬಾಕಿ ಏನಿದ್ರು ವಿಚಾರಗಳಿದ್ರು ನಾವು ಪೊಲೀಸ್ ಬಳಸಬಹುದು, ಬೇರೆ ಬೇರೆ ಅಧಿಕಾರಿಗಳನ್ನು ಬಳಸಿ ಮಾಡಬಹುದು, ಕೆಲಸವನ್ನು ಮಾಡಿಸ್ಕೊಡ್ಬಹುದು. ಈ ಕುಟುಂಬದ ಸಂಸಾರ ಅವರ ಒಬ್ಬೊಬ್ಬರು ಮದುವೆ ಆಗುವ ವಿಚಾರದಲ್ಲಿ ನಾವು ಯಾವುದನ್ನು ಬಳಸ್ಕೊಡ್ಲಿಕ್ಕೆ ಆಗುದಿಲ್ಲ. ಅವರ ಮನಸ್ಸನ್ನು ಒಪ್ಪಿಸ್ಲಿಕ್ಕೆ ನಮ್ಗೆ ಆಗದಿದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವರ ಪ್ರೆಷರ್ ಮಾಡಿ ಅವ್ರ ಎಳ್ಕೊಂಡು ಬಂದು ಮದುವೆ ಮಾಡ್ಲಿಕ್ಕೆ ಆಗ್ತದ ಹೇಳಿ? ಅಲ್ಲ ತಾವು ಆ ಭಾಗದ ಜನಪ್ರತಿನಿಧಿ, ಅಟ್ಲೀಸ್ಟ್ ನಿಮ್ಮ ಪ್ರಭಾವದಿಂದ ಸರ್ ಅಶೋಕ್ ಸರ್ ಹಂಗಲ್ಲ ಸರ್, ಆ ಭಾಗದ ಜನಪ್ರತಿನಿಧಿ ತಾವು ನೊಂದವರಿಗೆ ನ್ಯಾಯ ಕೊಡಿಸ್ತೀರಿ. ಇಂಥ ವಿಚಾರಗಳು ನಿಮ್ಮ ಕ್ಷೇತ್ರದಲ್ಲಾದ್ರೆ ಆ ಹಿಂದೂ ಹೆಣ್ಣು ಮಗಳ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಧ್ವನಿ ಎತ್ತುತ್ತೀರಿ ಅಂತ. ಓಕೆ, ಪ್ರೋಸೆಸ್ ಅಲ್ಲಿ ತಾವಿದ್ರಿ, ಅದಕ್ಕೆ ಅವರು ಕೂಡ ಆಭಾರಿ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಎಲ್ಲವೂ ಕೂಡ ಆಗೋಯ್ತು ಅಂತ. ಅಟ್ಲೀಸ್ಟ್ ಈಗ ಕರೆದು ಮಾತನಾಡಿ ಮನವೊಲಿಸಿ ಆಕೆಗೊಂದು ಬಾಳ ಕೊಡಿಸ್ಬೇಕಲ್ಲ ಸರ್. ಆ ನಿಟ್ಟಿನಲ್ಲಿ ತಮ್ಮ ಹತ್ರ ಮನವಿ ಮಾಡ್ಕೊಳ್ತಿದೆ ಆ ಕುಟುಂಬ ಅಂತ. ಒಬ್ಬ ಹೆಣ್ಣು ಮಗಳ ವಿಚಾರ ಸರ್, ಮಗುವಿನ ವಿಚಾರ ಸರ್, ಅದಕ್ಕೆ ಜೀವನ ಕೊಡಿಸ್ಬೇಕಲ್ಲ ಅಂತ. ಮೇಡಮ್, ನೀವು ಹೇಳೋದು 100ರಲ್ಲಿ 100% ಸತ್ಯ. ಹುಡುಗರ ಕಡೆಯವರನ್ನು ನಾನು ಇವ್ರ ಹತ್ರ ಕೇಳದೆ 15 ದಿವಸ ಹಿಂದೆ ಕೂಡ ಅವರಿಗೆ ಹೇಳಿದ್ದೀನಿ, ನೋಡಿ ಇನ್ನು ಕೂಡ ಬೇರೆ ಬೇರೆ ಕೋರ್ಟಿಗೆ ಹೋದ್ರೆ ತೊಂದರೆ ಆಗ್ತದೆ, ದಯಮಾಡಿ ತಿಳ್ಕೊಳ್ಳಿ. ಅವ್ರು ಹುಡುಗನಿಗೆ ಅದಕ್ಕೆ ಅವ್ರು ಹೇಳ್ತಾರೆ ಹುಡುಗನಿಗೆ ಮನಸ್ಸೇ ಇಲ್ಲ, ನಾವು ಅದಕ್ಕೊಂದು ನೀವು ಮಾತಾಡ್ಲಿಕ್ಕೆ ಬರಬೇಕು. ನನ್ನ ಫೋನ್ ತೆಗೆದಿದ್ದೆ, ನನ್ನನ್ನು ಎನ್ಕರೇಜ್ ಮಾಡಿದ್ರೆ ಫ್ಯಾಮಿಲಿ ಮ್ಯಾಟರ್ ಆದ್ರಿಂದ ನನಗೆ ಸಾಧ್ಯ ಆಗಲಿಲ್ಲ ಮೇಡಮ್. ಅದರಿಂದ ಬೇರೆ ಯಾವ ವಿಚಾರಗಳು ಇಂಥ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ನಾವು ಖಂಡಿತ ಅದಕ್ಕೆ ಸಹಾಯ ಮಾಡ್ತೇವೆ. ಇದರಲ್ಲೂ ಕೂಡ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದೀನಿ. ಇದು ಪರ್ಸನಲ್ ವಿಚಾರ, ಬೇರೆ ನಿಮಗೆ ಅಶೋಕ್ ಸರ್ ನಂದೊಂದು ಮನವಿ. ಈಗ ತಾನೇ ಪಾಪ ನೊಂದ ಪೂಜಾ ಅವ್ರು ಹೇಳ್ತಿದ್ರು, ನೋಡಿ ಮೇಡಮ್ ಅವ್ರ ತಂದೆ ಮಾತಾಡ್ತಿದ್ದಾರೆ, ಕೃಷ್ಣ ಅವ್ರ ತಂದೆ ಮಾತಾಡ್ತಿದ್ದಾರೆ, ಅವ್ರ ಫ್ಯಾಮಿಲಿ ಮಾತಾಡ್ತಾ ಇದೆ, ಬಟ್ ಕೃಷ್ಣ ಅವರು ನೇರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನನಗೂ ಅವ್ರಿಗೂ ಮುಖಾಮುಖಿ ಭೇಟಿ ಆಗ್ತಾ ಇಲ್ಲ. ಮುಖಾಮುಖಿ ಭೇಟಿ ಆದ್ರೆ ಅಟ್ಲೀಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ, ಮಗು ಮುಖ ನೋಡಿ ಅವ್ರು ಕನ್ವಿನ್ಸ್ ಆಗ್ತಾರೆ, ಮದುವೆ ಆಗೋದಕ್ಕೆ ಒಪ್ಕೊಳ್ತಾರೆ ಅಂತ ಪಾಪ ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಿಮ್ಮ ನೇತೃತ್ವದಲ್ಲಿ ಅವರಿಬ್ಬರನ್ನ ಮುಖಾಮುಖಿ ಮಾಡಿ ಕೂರಿಸಿ ಮಾತನಾಡಿಸೋದು ಸಾಧ್ಯನಾ? ಯಾಕಂದ್ರೆ ಒಂದು ಮದುವೆ ಅಂದ್ರೆ ಹುಡುಗಿಗೆ ಇಷ್ಟ ಆದ್ರೆ ಮುಗಿದೋಯ್ತು ಸರ್, ಮದುವೆ ಮಾಡ್ಬಿಡ್ಬೋದು, ಅವ್ರ ಕುಟುಂಬಸ್ಥರು ಬರಲ್ಲ, ಯಾರು ಬರಲ್ಲ, ಮುಂದೆ ಬಾಳ್ಬೇಕಲ್ಲ ಅವರು.
ಮುಂದೆ ಬಾಳ್ತಾರೆ ಅಂತ ಅವ್ರ ಇಬ್ಬರನ್ನ ಕೂರಿಸಿ ಒಪ್ಪಿಗೆನ ಪಡ್ಕೊಳ್ಬಹುದಾ ಸರ್? ಅಟ್ಲೀಸ್ಟ್ ಅದಕ್ಕೊಂದು ವೇದಿಕೆ ಕಲ್ಪಿಸಬಹುದಾ ತಮ್ಮ ನೇತೃತ್ವದಲ್ಲಿ ಅಂತ? ಮೇಡಮ್, ನಾನು ಇದನ್ನು ಒಂದು ವಾರದ ಮೊದಲು ಕೂಡ ಅವರಿಗೆ, ಆ ಹುಡುಗನಿಗೆ ಕೂಡ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಆ ಹುಡುಗ ನನ್ನ ಇದಕ್ಕೂ ಸಿಗುದಿಲ್ಲ, ಅವನು ಕಾಲೇಜಿಗೆ ಹೋಗ್ತಾನಂತ ಮಾಹಿತಿ ನನಗೆ ಸಿಕ್ಕಿದೆ. ಆ ಹುಡುಗಿ ನಾನು ಅವತ್ತು ಆ ಹುಡುಗನ ಹತ್ರ ಕರೆದು ಮಾತಾಡಿದೀನಿ. ಒಂದೂವರೆ ತಿಂಗಳು ಯಾವತ್ತು ಅವನ ಕೇಸು ಮುಗಿಯಿತು, ಅಲ್ಲಿ ಅವನಿಗೆ ಬೇಲಿ ಸಿಕ್ತು, ಆಗ ಹುಡುಗನ ಹತ್ರ ಕೂಡ ಮಾತಾಡಿದ್ದೀನಿ. ಅವನು ವಿಲ್ಲಿಂಗೇ ಇಲ್ಲ. ಅವನು ಅದು ನಾನು ಪದವನ್ನು ಇಲ್ಲಿ ಬಳಸಲಿಕ್ಕೆ, ಈ ಮಾಧ್ಯಮದ ಮುಖಾಂತರ ಪದವನ್ನು ಬಳಸಲಿಕ್ಕೆ ನನಗೆ ಇಷ್ಟ ಆಗುದಿಲ್ಲ. ಅವನು ಹೇಳಿರುವಂತಹ ಮಾತುಗಳು ಅವರನ್ನು ಸರಿ ಮಾಡುವಂತ ವಿಚಾರಗಳೇ. ನಾನು ಹೇಳಿದೆ, ಅಟ್ಲೀಸ್ಟ್ ಇದೆಲ್ಲ ಆಗಿದೆಪ್ಪ, ಮದುವೆ ಅನ್ನುವುದು ಇದು ಒಂದು ಮಗುವಿಗೆ ಜನ್ಮ ಕೊಟ್ಟಿದೆ, DNA ಎಲ್ಲ ಆಗಿದೆ, ಅವರಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಹೇಳುವಂತ ಮಾತುಗಳೇ ಬೇರೆ ಇದೆ ಮೇಡಮ್. ಅದನ್ನು ನನ್ನನ್ನು ಎನ್ಕರೇಜ್ ಮಾಡುವಂತ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಇಲ್ಲ. ಆದ್ರೆ ಅಶೋಕ್ ಸರ್, ಹುಡುಗನಿಗೂ ಇಷ್ಟ ಇಲ್ಲ ಬಿಲ್ಕುಲ್. ಈಗ ಹುಡುಗಿ ಬೇಡ, ಮದುವೆ ಆಗಲ್ಲ ಅಂತ ಹುಡುಗ ಕೂಡ ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತನಾ? ವೆರಿ ಕ್ಲಿಯರ್. ಐ ಸ್ಪೋಕ್ ಟು ಹಿಮ್ ವೆರಿ ಪರ್ಸನಲಿ. ಐ ಸ್ಪೋಕ್ ಟು ಹಿಮ್ ಅಂಡ್ ಟ್ರೈ ಟು ಕನ್ವಿನ್ಸ್ ಹಿಮ್ ಲಾಟ್ ಆಫ್. ಐ ಸ್ಪೆಂಡ್ half an hour time. ಏನಾದ್ರೂ ಪಾಸಿಬಿಲಿಟಿ ಇದೆಯಾ ನಮಿತಾ ಅವರೇ? ನೀವು ಈಗ ಶಾಸಕರೇ ಇರೋದ್ರಿಂದ ಅವ್ರಿಗೆ ಏನಾದ್ರೂ ಮನವಿ ಮಾಡಕ್ ಇಷ್ಟಪಡ್ತೀರಾ ಈ ಮೂಲಕ? ಇಲ್ಲ, ಅವರು ನಮ್ಮ ಹತ್ರ ಇದಕ್ಕೆ ಮುಂಚೆನೂ ಹೇಳಿದಷ್ಟೇ, ನಾನು ಮಾತಾಡಿದ್ದೇನೆ, ಅವ್ರ ಮನೆಯವ್ರ ಹತ್ರ ಮಾತಾಡಿದ್ದೇನೆ, ಅವ್ರು ಒಪ್ತಾ ಇಲ್ಲ ಅಂತ. ಅಶೋಕ್ ಸರ್, ಈಗ ನೀವು ಮಾತಾಡಿದ್ದೀರಿ, ಓಕೆ, ಇವ್ರಿಗೆ ಫ್ಯಾಮಿಲಿಗೆ ನಂಬಿಕೆ ಬರ್ಬೇಕಲ್ವಾ ಸರ್? ಪದೇ ಪದೇ ಶಾಸಕರು ಇದನ್ನ ಹೇಳ್ತಿದ್ದಾರೆ ಮೇಡಮ್, ನಮಗೆ ಮುಖಾಮುಖಿ ಕೂರಿಸಿ ಅಟ್ಲೀಸ್ಟ್ ಏನನ್ನು ಒಪಿನಿಯನ್ ಪಡೆದುಕೊಳ್ಬೇಕು ಅಂತ. ಸರ್, ನಮ್ಮ ರಿಕ್ವೆಸ್ಟ್ ಏನಂತ ಅಂದ್ರೆ, ಕೃಷ್ಣ ಅವ್ರನ್ನ ಕರ್ಕೊಂಡು ಬರಕ್ ಸಾಧ್ಯನಾ? ಪೂಜಾ ಅವ್ರ ಮುಂದೆ ನಿಲ್ಸಕ್ ಸಾಧ್ಯನಾ? ಮಗುವನ್ನ ಅವ್ರ ಕೈಗೆ ಇಡಕ್ ಸಾಧ್ಯನಾ? ಅಟ್ಲೀಸ್ಟ್ ಅವ್ರ ಒಪಿನಿಯನ್ ಅನ್ನ ಆ ನಂತರ ಕೇಳೋದಕ್ ಸಾಧ್ಯನಾ? ಇದಕ್ಕೊಂದು ಅವಕಾಶ ಬೇಕು ಅಂತ, ಕರೆಕ್ಟ್ ಅಲ್ವಾ? ಅವ್ರ ಫ್ಯಾಮಿಲಿ ಬೇಡ ಸರ್, ಫ್ಯಾಮಿಲಿ ಇರಬಾರ್ದು ಆ ಸಂದರ್ಭಕ್ಕೆ, ಕೃಷ್ಣ ಅವ್ರು ಮಾತ್ರ ಬೇಕು ಅಂತ ಪೂಜಾ ಅವ್ರು ಕೇಳ್ತಾ ಇರೋದು. ಈಗ ನೀವು ಒಂದು ಹೊಸ ಮನವಿಯನ್ನು ನನ್ನ ಹತ್ರ ಮಾಡಿದ್ರಿ. ಈಗ ಗಂಟೆ 10:15 ಆಯ್ತು. ಹೌದು, 11:00 ಅವರನ್ನು ತರಿಸಿ ಅದನ್ನು ಆ ಪ್ರಯತ್ನವನ್ನು ಮಾಡ್ತೀನಿ. ಮಾಡ್ತೀರಾ ಸರ್? ಸರ್, 11:30 ಅವರ ತಂದೆ, ಆ ಮಗ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಗಲ್ಲ, ತಂದೆಯನ್ನು ಕರೆದು ಅರ್ಧ ಗಂಟೆ ನೀವು ಅವ್ರಿಗೆ ಕೊಡ್ಬೇಕು. ಅವ್ರು 1 to 1 ಮಾತಾಡ್ಲಿಕ್ಕೆ ಅವಕಾಶ. ಯಾಕಂತ ಹೇಳಿದ್ರೆ ಮೇಡಮ್ ನೋಡಿ, ಈ ಪ್ರಯತ್ನವನ್ನು ಎಲ್ಲೆಲ್ಲ ಮಾಡಿ ನಾವು ಬಿಟ್ಟಿದ್ವಿ, ಬೇಕಾದಷ್ಟು ಪ್ರಯತ್ನ ಮಾಡಿದೀನಿ ನಾನು. ಒಂದು ಹೆಣ್ಣು ಅಶೋಕ್ ಸರ್, ನಿಮಗೆ ಮೋಸ್ಟ್ಲಿ 100 ಜನ್ಮದ ಪುಣ್ಯ ಸಿಕ್ಬಿಡುತ್ತೆ ಸರ್, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕರೆ. ಪಾಪ ಎಷ್ಟು ನೊಂದ್ಕೊಂಡಿದ್ದಾರೆ, ಪುಟ್ಟ ಕಂದನನ್ನ ನೋಡಕ್ ಆಗ್ತಿಲ್ಲ ಸರ್, ಕೋರ್ಟ್ ಕಚೇರಿ ಅಂತ ನೊಂದ್ಕೊಂಡು ಓಡಾಡ್ತಿದ್ದಾರೆ, ನೋಡಕ್ ಆಗಲ್ಲ ಅಂತ. ಅದನ್ನ ಆ ಹುಡುಗಿಯ ತಾಯಿ ಕೂಡ ನನಗೆ ಓಟ್ ಹಾಕಿದವರು, ನನಗೆ ಗೊತ್ತಿದೆ, ನನಗೆ ಓಟ್ ಹಾಕಿದವರು. ನಮ್ಮ ಮೇಲೆ ಒಳ್ಳೆ ಗೌರವ ಇದೆ ಆ ಹುಡುಗಿಯ ತಾಯಿಗೆ, ಅವರ ತಂದೆಗೆ. ನಾನೇನು ಪ್ರಯತ್ನ ಮಾಡಬಾರ್ದು, ಅವ್ರ ಸೇರ್ಕೊಂಡಿದ್ದೇನು ಏನು ಆತರ ಖಂಡಿತ ನಾವು ಆತರ ಮಾಡುವುದೇ ಇಲ್ಲ. ಒಂದು ನ್ಯಾಯ ಕೊಡೋದ್ರಲ್ಲಿ ಖಂಡಿತ ಅದು ಯಾರಾದ್ರೂ ನಾವು ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಮಧ್ಯದಲ್ಲಿ ಮಿಸ್ಸಿಂಗ್ ಆಯ್ತು, ಅವ್ರು ಬಂದ್ರು ಇವ್ರು ಬಂದ್ರು, ಆಗ ಕೆಲವರು ಹಿಂದೆ ಸರಿದ್ರು ಮುಂದೆ ಸರಿದಲ್ಲ, ಬಿಡಿ, ಅದಕ್ಕೆ ನಾವೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನೀವು ಹೇಳಿದ ಪ್ರಯತ್ನವನ್ನು ಈಗ 11:00 ಅವರನ್ನು ಕರೆಸಿ ಆ ಪ್ರಯತ್ನವನ್ನು ಮಾಡಿ ಅವರ ತಾಯಿ ಕುಟುಂಬಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ. ಒಂದ್ ಸೆಕೆಂಡ್ ಅಶೋಕ್ ಸರ್, ದಯವಿಟ್ಟು ಡಿಸ್ಕನೆಕ್ಟ್ ಆಗ್ಬೇಡಿ. ನಿಮ್ ಭರವಸೆ ಸರ್, ನಿಮ್ಮ ಭರವಸೆ ಇಡೀ ರಾಜ್ಯದ ಜನ ಗಮನಿಸ್ತಿದ್ದಾರೆ ಸರ್. ಮೋಸ್ಟ್ಲಿ ನಿಮ್ಮಂತ ಜನಪ್ರತಿನಿಧಿಗಳು ಪಡ್ಕೊಂಡು ಆ ಕ್ಷೇತ್ರದ ಜನ ಪುಣ್ಯವಂತರು ಅಂತ ಹೇಳ್ಬಿಡ್ತೀನಿ. ಈ ರೀತಿ ಏನಾದ್ರೂ ಅವಕಾಶ ಮಾಡಿಕೊಟ್ರೆ, ಪೂಜಾ ಅವ್ರ ಡಿಮ್ಯಾಂಡ್ ಅದು. ಪೂಜಾ ಅವರೇ ಓಕೆನಾ? 11:00 ಶಾಸಕರು ಒಂದು ಟೈಮಿಂಗ್ ಕೊಡ್ತಿದ್ದಾರೆ, ನಿಮ್ಮನ್ನ ಮತ್ತು ಕೃಷ್ಣ ಅವ್ರನ್ನ 1 to 1 ಭೇಟಿ ಮಾಡ್ಸಕ್ ಅವಕಾಶ ಮಾಡ್ಕೊಡ್ತೀನಿ. ಅವರನ್ನು 1 to 1 ಭೇಟಿ ಮಾಡ್ಲಿಕ್ಕೆ ನಾನು ಹೇಳಿಲ್ಲ. ನಾನು ಆ ಹುಡುಗನ ತಂದೆ ಮತ್ತೆ ತಾಯಿಯನ್ನು ಕರೆದು. ಅಶೋಕ್ ಸರ್, ಅದಾಗಲ್ಲ ಸರ್. ಅಶೋಕ್ ಸರ್, ಪ್ಲೀಸ್, ನಮ್ಮ ರಿಕ್ವೆಸ್ಟ್ ಏನಂತ ಅಂದ್ರೆ, ಕುಟುಂಬಸ್ಥರು, ಅವ್ರ ತಂದೆ ಬಂದ್ರೆ ಮಗ ಒಪ್ಪಲ್ಲ, ತಂದೆ ಪ್ರಭಾವ ಇದೆ, ಒತ್ತಡ ಇದೆ ಅಂತ. ಒಂದ್ ನಿಮಿಷ ಕೇಳಿ. ಈಗ 11:00 ಅವರನ್ನು ಕರೆದು ಹುಡುಗನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಕರ್ಕೊಂಡು ಬರುವುದಿಲ್ಲ, ನನ್ನ ಮಾತಿಗೆ ಅವರು ಬಗ್ಗುದಿಲ್ಲ. ನಾನು ಅವರನ್ನು ಕರೆದು ಇನ್ನೊಂದು ಟೈಮ್ ತೆಕ್ಕೊಂಡು ಇಬ್ಬರನ್ನು ಮೀಟ್ ಮಾಡ್ಲಿಕ್ಕೆ ಒಂದು ಸಮಯ ಅವಕಾಶ ಫಿಕ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ದಿನಕ್ಕೆ ಆ ಡೆವಲಪ್ಮೆಂಟ್ ನ ನಿರೀಕ್ಷೆ ಮಾಡಬಹುದಾ ಸರ್? ತುಂಬಾ ದಿನ ಎಳೆಯಕ್ಕಾಗಲ್ಲ ಸರ್. 11:00 ಅವರ ಕುಟುಂಬಸ್ಥರನ್ನು ಕರೆದು ಒಂದು ಮಾತುಕತೆಗೆ ಪ್ರಯತ್ನ ಮಾಡಿ ಇನ್ನೊಂದು ಟೈಮ್ ತಗೊಂಡು ಆ ಹುಡುಗನನ್ನು ಮತ್ತೆ ಈ ಕುಟುಂಬಸ್ಥರನ್ನು ಮೀಟ್ ಮಾಡ್ಲಿಕ್ಕೆ, ಅವರವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ. 11:00 ಅವರ ತಂದೆ ಮತ್ತೆ ತಾಯಿಯನ್ನು ಕರೆದು ಮಾತಾಡುವ ಕೆಲಸವನ್ನು ಮಾಡ್ತೀನಿ. ಓಕೆ ಅಶೋಕ್ ಸರ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. 11:00 ಎಕ್ಸಾಕ್ಟ್ಲಿ ಟೈಮಿಂಗ್ ಕೊಡ್ತಾ ಇದ್ದೀರಿ, ಆ ಕುಟುಂಬವನ್ನ ಸಂಪರ್ಕ ಮಾಡ್ತೀನಿ ಅಂತ. ಎನಿವೆ ಅಶೋಕ್ ಸರ್, ನಿಮ್ಮ ಮೇಲೆ ಅತಿ ದೊಡ್ಡ ಭರವಸೆ ಇದೆ ಸರ್, ನಮ್ಗೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀರಿ ಅಂತ. ಮಾಡಿದ್ರೆ ಒಂದು ನ್ಯಾಯ ಕೊಟ್ಟಾಗೆ ಆಗ್ತದೆ ಮೇಡಮ್. ನಮಗೂ ಬೇಸರ ಆಗ್ತದೆ, ನಮ್ಮ ಊರಲ್ಲಿ ಈ ತರ ಆಗ್ಬಾರ್ದು, ನಮಗೊಂದು ನ್ಯಾಯ ಕೊಟ್ಟಾಗೆ ಆಗ್ತದೆ ಅಂತ ಆಗ್ತದೆ. ಆದ್ರೆ ಇದು ಅವರು ವೈಯಕ್ತಿಕ ಜೀವನ, ಆದ್ರಿಂದ ತೊಂದರೆ ಆಗಿದೆ. ಬೇರೆ ಯಾವ ಕೇಸ್ ಆದ್ರೂ ನಾನು ಹಠ ಹಿಡಿದದನ್ನು ಮಾಡ್ತಾ ಇದ್ದೆ. ದಿಸ್ ಈಸ್ ಅವ್ರ ಪರ್ಸನಲ್ ಲೈಫ್. ಅವ್ರು ಬರಬೇಡಿ ಅಂತಾರೆ, ನಮ್ಮ ಪರ್ಸನಲ್ ಲೈಫ್ ನಾನು ಫೇಸ್ ಮಾಡ್ತೇವೆ, ನೀವು ಬರಬೇಡಿ ಅಂತ ಹೇಳ್ತಾರೆ. ನಾವು ಹೇಗೆ ಉತ್ತರ ಕೊಡ್ಲಿ ಮೇಡಮ್ ಹೇಳಿ?
ಬಟ್ ಈಗ ಇದು ಪರ್ಸನಲ್ ಆಗಿಲ್ಲ ಸರ್, ಒಬ್ಬ ಹೆಣ್ಣು ಮಗಳು ಈಗ ಅನ್ಯಾಯ ಆಗಿದೆ, ಆಕೆ ಪರವಾಗಿ ಧ್ವನಿ ಎತ್ತಬೇಕು. ಪರ್ಸನಲ್ ಲೈಫ್ ನಾವು ಕೋರ್ಟಿಗೆ ಹೋಗಿದ್ವಿ, ಕೋರ್ಟಲ್ಲಿ ನೋಡ್ಕೊಳ್ತೀವಿ, ನೀವ್ ಯಾಕೆ ದರ್ಬಾರ್ ಮಾಡ್ತೀರಾ, ನೀವ್ ಯಾಕೆ ಇದಕ್ಕೆ ಪ್ರೆಷರ್ ಮಾಡ್ತೀರಾ, ನೀವು ಇದನ್ನು ಕೇಳುವವ್ರು ನೀವ್ ಯಾರು, ನಾವು ಕೋರ್ಟಲ್ಲಿ ಇದ್ದೀವಿ ನೋಡ್ಕೊಳ್ತೀವಿ ಅಂತ ನಮಗೆ ಕ್ವಶನ್ ಹಾಕುವಾಗ ನಮಗೆ ಉತ್ತರ ಸಿಗುದಿಲ್ಲ ಮೇಡಮ್. ಇಲ್ಲದ್ರೆ ಬಾಕಿ ಯಾವ್ದ್ರ ಸ್ವಲ್ಪ ನಮಗೆ ಅದರಲ್ಲಿ ಕಾನೂನಾತ್ಮಕವಾಗಿ ನಮಗೆ ಅವಕಾಶ ಇದ್ರೆ ಅವರನ್ನು ಎಳ್ದು ತಂದು ಮದುವೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಆದ್ರೆ ಇದು ಕಾನೂನು ವಿಚಾರ, ಅದರಿಂದ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ವಿ ಅಂತ ನಾವು ಒಪ್ಪುದಿಲ್ಲ ಅಂತಲ್ಲ. ಅದೇ ಹೆಣ್ಣು ಮಗಳಿಗೆ ಒಂದು ನೋವಾಗಿದೆ, ಇಂಥದ್ದು ಬೇರೆ ಎಲ್ಲಿಯೂ ಕೂಡ ನಡೀಬಾರ್ದು. ಈ ನೋವು ನಮ್ಮ ಹತ್ರ ಇದೆ ಮೇಡಮ್ ಇದ್ರಲ್ಲಿ. ಅಶೋಕ್ ಸರ್, ಎನಿವೇ 11:15 ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಒಂದು ಅಶ್ಯೂರ್ ಮಾಡಿದೀರಾ ಅವ್ರ ಫ್ಯಾಮಿಲಿ ಜೊತೆಗೆ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ, ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಆ ನಂಬಿಕೆಯೊಂದಿಗೆ ಒಂದು ಧನ್ಯವಾದ ಹೇಳ್ತಾ ಇದ್ದೀವಿ ಅಶೋಕ್ ಸರ್, ಇಷ್ಟು ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅಂತ. ನನ್ನಿಂದ ಏನಾದ್ರೂ ಬೇರೆ ಕೆಲಸ ಕಾನೂನಾತ್ಮಕವಾಗಿ ನನ್ನಿಂದ ಯಾವ ಕೆಲಸಗಳು ಅವ್ರಿಗೆ ಆಗ್ಬೇಕಿದ್ರೆ ನಾನು ಖಂಡಿತ ಹೆಣ್ಣು ಮಗಳ ಪರವಾಗಿದ್ದೀನಿ ಮೇಡಮ್. ಓಕೆ ಅಶೋಕ್ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ನಾನು ಸ್ವಲ್ಪ ಇದಕ್ಕೆ ಅಡಾಪ್ಟ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಇವಾಗ ನೋಡಿ, ಒಂದು ಸಾಮಾಜಿಕ ನ್ಯಾಯ ಅಂತ ಒಂದಿದೆ, ಇನ್ನೊಂದು ಕೋರ್ಟ್ ಕಚೇರಿ ಅಂತ ಇದೆ. ಕೋರ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ, ಖಂಡಿತವಾಗಿ ಇವತ್ತಲ್ಲ ನಾಳೆ ಪೂಜಾಳಿಗೆ ನ್ಯಾಯ ಸಿಗ್ತದೆ. ಅದು ಸ್ವಲ್ಪ ವರ್ಷ ಹೋಗ್ಬೋದು ಅಷ್ಟೇ, 8 ವರ್ಷ 10 ವರ್ಷ ಹೋಗ್ಬೋದು. ಬಟ್ ಅಲ್ಲಿವರೆಗೆ ಈ ಮಗು ಈ ಸಮಾಜದಲ್ಲಿ ಬದುಕಬೇಕು, ಪೂಜಾ ಈ ಸಮಾಜದಲ್ಲಿ ಬದುಕಬೇಕು. ಅವನು ಅವಳ ಗಂಡನಾಗಿ ಇರ್ಲಿ ಅಥವಾ ಅದು ಅವನ ಚಾಯ್ಸ್, ಮದುವೆ ಆಗ್ತಾನ ಇಲ್ವಾ ಅದು ಅವನ ಚಾಯ್ಸ್. ಆದರೆ ಸಮಾಜದ ದೃಷ್ಟಿಯಲ್ಲಿ ಅವರಿಬ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವರು ಒಂದು ಮದುವೆ ಅನ್ನುವ ಹೆಸರು ಕೊಡಬೇಕು. ಅದ್ರ ನಂತರ ಅವ್ರಿಗೆ ಬಾಳ್ವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಪ್ರಯತ್ನ ಅಲ್ವಾ. ಈಗ ಮದುವೆ ಆಗದೆ, ಈಗ ಮಕ್ಕಳು ಮಾಡಿದ್ದಾನೆ ಮದುವೆ ಆಗದೆ, ಈಗ ಮದುವೆ ಆದ ಮೇಲೆ ಅವನಿಗೆ ಕೋರ್ಟ್ ಅವಕಾಶನೂ ಕೊಡ್ತದೆ ಅದಕ್ಕೆ, ಇರಿ ನೋಡಿ ಏನೋ ಸಂಸಾರ ಸರಿ ಮಾಡ್ಬಹುದಾ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಮತ್ತೆ ಡಿವೋರ್ಸ್ ತಗೊಳ್ಬಹುದು. He has all the rights. ನಾವು ಯಾರನ್ನು ಜಬರ್ದಸ್ತಾಗಿ ನೀವು ಮದುವೆ ಆಗಿ ಅಂತ ನಾವು ಹೇಳ್ತಾ ಇಲ್ಲ. ಇವಾಗ್ಲೂ ನಾನು ಇವರ ಹತ್ರ ಏನ್ ಗೊತ್ತಾ, ಈಗ ಪೂಜಾಳಿಗೆ ಮದುವೆ ಆಗ್ಲಿಲ್ಲ, ಮುಂದೆ ಇವಳು ಮದುವೆ ಇವತ್ತು ಇವನನ್ನ ಮದುವೆ ಆಗ್ಲಿಲ್ಲ ಅಂತ ಆದ್ರೆ ಮುಂದೆ ಅವಳ ಭವಿಷ್ಯ ಏನು? ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆ ಮಾತಾಡೋಣ ಪ್ರತಿಭಾ ಅವರೇ. ನಾವು ವಾಪಸ್ ಬರ್ತೀನಿ. ಈಗ ಇನ್ನೊಂದು ಮನವಿ ಏನಂತ ಅಂದ್ರೆ, ಅಟ್ಲೀಸ್ಟ್ ಮುಂದೆ ಬಂದು ಮದುವೆ ಆಗಿ ಒಂದು ಬಾಳು ಕೊಟ್ಟ ಬಳಿಕ ನೀವು ಡಿಸೈಡ್ ಮಾಡಿ ಜೀವನ ಮಾಡ್ಬೇಕಾ ಬೇಡವಾ ಅಂತ. ಡಿವೋರ್ಸ್ ಕೊಡ್ತೀರಾ, ಡಿಸೈಡ್ ಮಾಡಿ ಅಂತ ಅಲ್ಲಿ